ತಿನ್ನು ಅಂತ. ಆದರೆ ಸೌಜನ್ಯ ಅದಕ್ಕೆ ಒಪ್ಪೋದಿಲ್ಲ. ಇಲ್ಲ, ನಾನು ಮನೆಗೆ ಹೋಗಿ ಊಟ ಮಾಡ್ತೀನಿ ಅಂತ ಆಕೆ ಸ್ನೇಹಿತೆ ಕೊಟ್ಟ ಊಟವನ್ನು ನಿರಾಕರಿಸ್ತಾಳೆ. ಕಾಲೇಜಿನ ಸಮಯ ಇನ್ನೇನು ಮುಗಿತಾ ಇರುತ್ತೆ. ಅಷ್ಟೊತ್ತಿಗೆ ಸ್ಪೆಷಲ್ ಕ್ಲಾಸ್ ಕೂಡ ಅನೌನ್ಸ್ ಮಾಡ್ತಾರೆ. ಆ ಸಮಯದಲ್ಲಿ ಸೌಜನ್ಯ ಆ ಸ್ಪೆಷಲ್ ಕ್ಲಾಸ್ನ ಅಟೆಂಡ್ ಮಾಡೋದಕ್ಕೆ ನಿರಾಕರಿಸ್ತಾಳೆ. ನಾನು ಇವತ್ತು ಮನೆಗೆ ಬೇಗ ಹೋಗಬೇಕು, ನಮ್ಮನೇಲಿ ಹೊಸಕಿ ಹಬ್ಬ ಇದೆ ಇತ್ಯಾದಿ ಕಾರಣಗಳನ್ನು ಕೊಟ್ಟು ಆ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಮಾಡೋದಿಲ್ಲ. ಬದಲಾಗಿ ಸೌಜನ್ಯಳ ಜೊತೆಗೆ ಬಂದಿರ್ತಾರೆ ನೋಡಿ, ವರ್ಷ ಅನ್ನೋ ಒಂದು ಹುಡುಗಿ, ಸೌಜನ್ಯಳ ಸ್ನೇಹಿತೆ. ಆ ವರ್ಷ ಅನ್ನೋ ಹುಡುಗಿ ಆ ಸ್ಪೆಷಲ್ ಕ್ಲಾಸನ್ನು ಅಟೆಂಡ್ ಮಾಡ್ತಾಳೆ. ಹೀಗಾಗಿ ಸೌಜನ್ಯ ಏಕಾಂಗಿಯಾಗಿ ಮನೆಗೆ ಹೋಗೋದಕ್ಕೆ ತಯಾರಾಗ್ತಾಳೆ. ಮನೆಗೆ ಹೋಗೋದಕ್ಕೆ ಕಾಲೇಜಿನಿಂದ ಹಿಡಿದು ನಡ್ಕೊಂಡು ಬಂದು ಅಲ್ಲೇ ಇದ್ದಂಥ ಪಕ್ಕದಲ್ಲೇ ಇದ್ದಂಥ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ ಹತ್ತಿ ನೇತ್ರಾವತಿ ಸ್ನಾನದ ಘಟ್ಟದಲ್ಲಿ ಆ ಬಸ್ನಿಂದ ಇಳಿತಾಳೆ. ಸೌಜನ್ಯಳ ಮನೆ ಇರೋದು ಪಾಂಗಳದಲ್ಲಿ. ಸೌಜನ್ಯ ಬಸ್ನಿಂದ ಇಳಿದಿರೋದು ಸ್ನಾನದ ಘಟ್ಟದಲ್ಲಿ. ಈ ಸ್ನಾನದ ಘಟ್ಟದಿಂದ ಹಿಡಿದು ಪಾಂಗಳಕ್ಕೆ ಏನಿಲ್ಲ ಅಂದರೂ 2 ಕಿಲೋಮೀಟರ್ಗಳ ಅಂತರ ಇದೆ. ಸೌಜನ್ಯ ನಡ್ಕೊಂಡು 15ರಿಂದ 20 ನಿಮಿಷಗಳಲ್ಲೇ ತನ್ನ ಮನೆಯನ್ನು